ಹೊಸನಗರದಲ್ಲಿ ಬಿಜೆಪಿ ಪ್ರತಿಭಟನೆ, ಮಳೆ ಮಾಪನ ಕೇಂದ್ರಗಳ ದುರಸ್ತಿ, ಅವೈಜ್ಞಾನಿಕ ಮೀಸಲಾತಿ ಸರಿಪಡಿಸಲು ಆಗ್ರಹ. ಸಚಿವ ಶಾಸಕರ ಕುರ್ಚಿ ಗಲಾಟೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಲ ಕಳೀತಾ ಇದೆ, ಆರಗ ಜ್ಞಾನೇಂದ್ರ ಕಿಡಿ. ರೈತರಿಗೆ ಬೆಳೆ ವಿಮೆ ಸಿಗದಿರಲು ಅಸಮರ್ಪಕ ಮಳೆ ಮಾಪನ ಕೇಂದ್ರಗಳೇ ಕಾರಣ, ಹರತಾಳು ಹಾಲಪ್ಪ ಆರೋಪ. ಪಶುವೈದ್ಯರ ಕೊರತೆ, ಅರಣ್ಯ ಇಲಾಖೆ ಕಿರುಕುಳ, ಬಡವರ ಪಿಂಚಣಿಗೂ ಕಾಂಗ್ರೆಸ್ ಸರ್ಕಾರ ಸಂಚಕಾರ. ಮಳೆ ಮಾಪನ ಕೇಂದ್ರಗಳ ದುಸ್ಥಿತಿ ಸರಿಪಡಿಸಬೇಕು, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿನ ಅವೈಜ್ಞಾನಿಕ ಮೀಸಲಾತಿಯನ್ನ ಕೂಡಲೇ ಸರಿಪಡಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೊಸನಗರ ಮಂಡಲ್ ಬಿಜೆಪಿ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ರೈತರು ಹಾಗೂ ಗ್ರಾಮೀಣ ಜನರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ, ರಾಜ್ಯದಲ್ಲಿ ರಾಜಕೀಯ ಗೊಂದಲ ನಿರ್ಮಾಣವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಸಂಪುಟ ವಿಸ್ತರಣೆಯಾಗಿ ವಾರಗಳೇ ಕಳೆದರೂ ಖಾತೆ ಹಂಚಿಕೆ ಮಾಡದೆ ಮುಖ್ಯಮಂತ್ರಿ ದೆಹಲಿ ನಾಯಕರ ಮನೆಗೆ ತಿರುಗುತ್ತಿದ್ದಾರೆ. ಸಚಿವರು ಮತ್ತು ಶಾಸಕರ ಕುರ್ಚಿಯ ಗಲಾಟೆಯಲ್ಲೇ ಸರ್ಕಾರ ಕಾಲ ಕಳೀತಾ ಇದೆ ಎಂದು ಟೀಕಿಸಿದರು. ಇನ್ನು ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆಯ ಅವೈಜ್ಞಾನಿಕ ಮೀಸಲಾತಿ ಹಾಗೂ ಅಸಮರ್ಪಕ ಮಳೆ ಮಾಪನ ಕೇಂದ್ರಗಳ ವಿರುದ್ಧ ಸರ್ಕಾರದ ಗಮನವನ್ನು ಸೆಳೆದರು. ಸರಿಯಾಗಿ ಕಾರ್ಯನಿರ್ವಹಿಸದ ಮಳೆ ಮಾಪನ ಕೇಂದ್ರಗಳ ಕಾರಣದಿಂದ ಕಳೆದ ವರ್ಷ ರೈತರಿಗೆ ಬೆಳೆ ವಿಮೆ ಸರಿಯಾಗಿ ದೊರೆಯಲಿಲ್ಲ. ಸರ್ಕಾರ ಮಳೆ ಮಾಪನ ಕೇಂದ್ರಗಳನ್ನು ದುರಸ್ತಿ ಮಾಡಿಸಿಲ್ಲ. ಪಶುವೈದ್ಯರ ಕೊರತೆ ಇದೆ. ಅರಣ್ಯ ಇಲಾಖೆಯಿಂದ ರೈತರಿಗೆ ಕಿರುಕುಳ ಹಾಗೂ ನಿರಂತರ ದಾಳಿ ನಡೀತಾ ಇದೆ. ದಾಖಲೆಗಳ ಹೆಸರಿನಲ್ಲಿ ಬಡವರ ಪಿಂಚಣಿ ಹಣಕ್ಕೂ ಕಾಂಗ್ರೆಸ್ ಸರ್ಕಾರ ಸಂಚಕಾರ ತಂದಿದೆ ಎಂದು ಹರತಾಳು ಹಾಲಪ್ಪ ಆರೋಪಿಸಿದರು. ಪ್ರತಿಭಟನೆಯ ಬಳಿಕ ಬಿಜೆಪಿ ಕಾರ್ಯಕರ್ತರು ಬೇಡಿಕೆಗಳ ಕುರಿತು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಂಎನ್ ಸುಧಾಕರ್, ಕೆಎಸ್ ಪ್ರಶಾಂತ್, ಸುರೇಶ್ ಸ್ವಾಮಿರಾವ್, ಆರ್ಟಿ ಗೋಪಾಲ್, ದೇವಾನಂದ್, ಉಮೇಶ್ ಕಂಚಕಾರ್, ನಿತೀನ್, ಯುವರಾಜ್, ಹಾಲಗದ್ದೆ ಉಮೇಶ್, ಮಣಸೆ ಆನಂದ್, ವೀರೇಶ್ ಆಲವಳ್ಳಿ, ಕೆವಿ ಕೃಷ್ಣಮೂರ್ತಿ, ನಾಗರತ್ನ ದೇವರಾಜ್, ಪದ್ಮಾ ಸುರೇಶ್, ರೇಖಾ ರವಿ, ಹೊಸನಗರ ಮಂಡಲ್ ಅಧ್ಯಕ್ಷ ಸತೀಶ್ ಸುಂದರೇಶ್ ಕೆರೆಹಳ್ಳಿ, ದೇವರಾಜ್ ಕೆರೆಹಳ್ಳಿ, ಪಿ ರಮೇಶ್, ಮಲ್ಲಿಕಾರ್ಜುನ್, ಮೊಹಮ್ಮದ್ ಹುಸೇನ್, ಗಣೇಶ್ ಕೊಕ್ಕಳಲೆ, ರಾಘವೇಂದ್ರ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ರೈತರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ, ಅವೈಜ್ಞಾನಿಕ ಮೀಸಲಾತಿ ಸರಿಪಡಿಸುವುದು ಹಾಗೂ ಮಳೆ ಮಾಪನ ಕೇಂದ್ರಗಳ ದುರಸ್ತಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದ್ರು. ಪಾರದರ್ಶಕವಾಗಿ ಮಾಡ್ತಾ ಇದೆ ಚುನಾವಣಾ ಕಮಿಷನ್ ಅಂತ ಮಾಡಿದ್ರೆ ಅವರಿಗೆ ಗೊತ್ತಿದೆ, ಇನ್ನೂ ಬೆಂಗಳೂರಿನಲ್ಲಿರುವಂತಹ 4.5 ಲಕ್ಷ ಜನ ಇನ್ನು ಸೇರಲಿಲ್ಲ ವೋಟರ್ಸ್ ಲಿಸ್ಟಿಗೆ. ಯಾಕಂದ್ರೆ ಅವರಿಗೆ ಇನ್ನೂ ಕೆಲವು ದಾಖಲಾತಿ ಕೊಡಕ್ಕಾಗಲ್ಲ. ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಅವರಿಗೆ ರೇಷನ್ ಕಾರ್ಡ್ ಸಿಗ್ತದೆ. ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಅವರಿಗೆ ಎಲ್ಲವೂ ಕೂಡ ಸಿಗ್ತದೆ. ಯಾಕೆ ಇದು ಇದಕ್ಕೆ ಕಾಂಗ್ರೆಸ್ ಷಡ್ಯಂತ್ರ ಇದೆ. ತಾನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಿ ಬಾಂಗ್ಲಾದವ್ರನ್ನು ಕರ್ಕೊಂಡು ಬರ್ಲಿಕ್ಕೂ ಹೇಸೋದಿಲ್ಲ ಈ ಜನ. ನಾಳೆ ಏನಾಗ್ತದೆ ಹೇಳಿ? ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ಹೇಳಿ? ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲು ದೀಪಾವಳಿಯ ಪಟಾಕಿಯ ರೀತಿಯಲ್ಲಿ ಮಾಂಸ ಇರ್ತಾ ಇತ್ತು ದೇಶದಲ್ಲಿ ಉದ್ದಗಕ್ಕೆ ಅಂತ ಹೇಳಿದ್ದೆಲ್ಲ. ಹಂಗಾಗಿ ಹಾಕಿದ್ವಿ. ಈಗ ತನಿಖೆ ಹೋಗಿರೋ ಜೈಗಳು ಹಾಗೆಲ್ಲ ಮಾಡ್ಬೇಡಿ. ಕೋರ್ಟ್ ಅಂದ್ರೆ ಇಲ್ಲೇ ನಡೆಸಬೇಕು. ಮತ್ತೆ ಅವರು ಕೋರ್ಟ್ ಅಲ್ಲಿ ಯಾರ ಕಾಂಗ್ರೆಸ್ ಕೂಡ ಅದನ್ನ ನೆನ್ಪಡಿ ಹೇಳಿದ್ದೀಗ ಮತ್ತೆ ನೆನ್ಪಡಿ ಈಗ ಹೇಳಿದ್ರಲ್ಲ, ಹಾಗೆಲ್ಲ ಮಾಡಬೇಡಿ ಅಂತ ಸಲಹೆ ಕೊಡಿ. ಈಗ ಮೆಮೊರಂಡಮ್ ಅನ್ನು ನಮ್ಮ ಪಕ್ಷದ ರಾಘವೇಂದ್ರ ಅವರು ಸ್ವಲ್ಪ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಕೊಡ್ತಾರೆ ಮತ್ತು ಕಾರ್ಯದರ್ಶಿಗಳು ಅವ್ರಿಗೆ ಮುಟ್ಟಿಸ್ತಾರೆ.